ನೀವು ಸ್ವಂತ ಮನೆ ತಗೊಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಇಲ್ಲ ಏನಪ್ಪಾ ತುಂಬಾ ದಿವಸ ರೆಂಟಲ್ಲೇ ಇದೀವಿ, ನಾವ್ಯಾಕೆ ಒಂದು ಸ್ವಂತ ಮನೆ ತಗೊಬಾರ್ದು ಅಂತ ಒಂದು ಪ್ಲಾನ್ ಮಾಡ್ತಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ ಸಿಇಒ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಇವಾಗ ಏನು ಅಂತ ನೋಡಿದ್ರೆ ಇದು ಜಸ್ಟ್ ಒಂದು ಎಕ್ಸೆಲ್. ಈ ಎಕ್ಸೆಲ್ ಶೀಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಮನೆ ತಗೊಂತೀವಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ಪ್ರೋಗ್ರೆಸಿವ್ ಆಗಿ ಎಷ್ಟು ಅದ್ರ ವ್ಯಾಲ್ಯೂ ಇರುತ್ತೆ, ಎಷ್ಟು ನೀವು EMI ಪೇ ಮಾಡಬೇಕು ಅಂತ, ಸೊ ಅದನ್ನ ಯಾವ ಲೆವೆಲ್ಗೆ ನಾವು ಪ್ಲಾನ್ ಮಾಡಬೇಕು ಅಂತ ವಿಡಿಯೋ ನಾವು ಡೀಟೇಲ್ ಆಗಿ ನೋಡೋಣ. ಸೊ ಇದೇನು ಅಂತ ನೋಡಿದ್ರೆ, ಒಂದು ಇಂಡಿಯಾಲ್ ನಾವು ಒಂದು ಮನೆ ತಗೊಬೇಕು ಅಂತ ಇಟ್ಕೊಳ್ಳಿ, ತಮಿಳ್ನಾಡಲ್ಲೇ ತಗೊಂತಿದೀವಿ ಅಂದ್ರೆ ಇವಾಗ ಚೆನ್ನೈ ಮೇನ್ ಏರಿಯಾ ಬಿಟ್ಟು ಲೆಟ್ಸೆ ಕೋಡಂಬಾಕಂ, ಅಡಂಬಾಕಂ ಅದೆಲ್ಲ ಬಿಟ್ಟು ಒಂದು ಸ್ವಲ್ಪ ದೂರ ಹೋಗಿ ಪೋರೂರ್ ಆ ಥರ ಜಾಗದಲ್ಲಿ ತಗೊಬೇಕು ಅಂತ ಇದ್ರೆ ಒಂದು ಫ್ಲಾಟ್ಗೆ ಹೋದ್ರೆ ಇಟ್ ಕಾಸ್ಟ್ ಯು ಅರೌಂಡ್ 50 lakhs. ಸೊ ಒಂದು 50 ಲಕ್ಷ ರೂಪಾಯಿ ಒಂದು ಮನೆ ತಗೊಂತೀರಿ ಅಂತ ಪ್ಲಾನ್ ಮಾಡಿ. ಸೊ ಅದಕ್ಕೆ ಇನಿಷಿಯಲ್ ಅಮೌಂಟ್ ಎಷ್ಟು ಕಟ್ತೀರಾ ಅಂದ್ರೆ ಒಂದು 20% ಯು ಆರ್ ಗೋಣ ಗೋ ಫಾರ್ ಅ ಡೌನ್ ಪೇಮೆಂಟ್. ಅದಕ್ಕೆ 10 ಲಕ್ಷ ರೂಪಾಯಿ ಕಟ್ತೀರಾ, ಪ್ಲಸ್ ಒಂದು 50 ಲಕ್ಷ ರೂಪಾಯಿ ಮನೆನ ನೀವು ಲೋನ್ಗೆ ಹೋಗ್ತೀರಾ. ಸೊ ಬ್ಯಾಲೆನ್ಸ್ ಈ 40 lakhs ಬಂದು ನೀವು ಲೋನ್ ಬಂದು ಒಂದು 25 years ಸೊ ಲೋನ್ ತಗೊಂತೀರಾ ಅಂತ ಇಟ್ಕೊಳ್ಳಿ. ಅದು EMI ಮಾತ್ರ ನೋಡಿದ್ರೆ ಒಂದು ತಿಂಗಳಿಗೆ ನೀವು 32,209 ರೂಪಾಯಿ ಕಟ್ತಾ ಇದ್ದೀರಾ. ಸೊ ನೀವು ಆಲ್ರೆಡಿ ಇದು ಮಾಡ್ತಿದ್ದೀರಾ, ಇಲ್ಲ ಇನ್ಮೇಲೆ ಮಾಡ್ತಿದ್ದೀರಾ ಅಂದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಿ. ಇವಾಗ ಏನು ಅಂದ್ರೆ ತಿಂಗಳು ನೀವು 32,000 ಕಟ್ಟಬೇಕು. ಸ್ವಲ್ಪ ಜನ ಏನು ಯೋಚನೆ ಮಾಡ್ತೀವಿ, ಸರಿ ಓಕೆ ನಾನೊಂದು 70,000 ಸ್ಯಾಲ್ರಿ ತಗೊಂತಾ ಇದ್ದೀನಿ, 60 to 70,000 ತಗೊಂತಾ ಇದ್ದೀನಿ, ಸೊ 50% ನಾವು ಲೋನ್ ಕಟ್ಬಿಟ್ಟು ಬ್ಯಾಲೆನ್ಸ್ ಇಟ್ಕೊಂಡು ನಾವು ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು, ಯಾಕೆ ನಾವು ರೆಂಟಲ್ಲಿ ಇರಬೇಕು, ಸ್ವಂತ ಮನೆನೇ ತಗೊಂಡು ಹೋಗ್ಬೋದಲ್ಲ ಅಂತ ಪ್ಲಾನ್ ಮಾಡ್ಬೋದು. ಇವಾಗ ಒಂದು 30,000 ನೀವು ಕಟ್ಟಕ್ಕೆ ರೆಡಿ ಆಗಿದ್ದೀರಾ ಅಂದ್ರೆ ಫಸ್ಟ್ EMI ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಈ 40 lakhs EMI ನೋಡಿದ್ರೆ 32,000 ಅಲ್ಲಿ ಪ್ರಿನ್ಸಿಪಲ್ ಎಷ್ಟು ತಗೊಂತಾರೆ ಅಂತ ನೋಡಿದ್ರೆ ನಾರ್ಮಲ್ EMI ಕ್ಯಾಲ್ಕುಲೇಟರ್ ಹಿಂಗೆ ತೋರಿಸೋದು, ಮಂತ್ಲಿ ಇಂಟ್ರೆಸ್ಟ್ ಮಾತ್ರ 28,000 ತೆಗಿತಾರೆ. ಹೋಗ್ತಾನೆ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಫಸ್ಟ್ ಏನು ಹೋಗುತ್ತೆ ಅಂದ್ರೆ ಇಂಟ್ರೆಸ್ಟೇ ಹೋಗ್ತಾ ಇರುತ್ತೆ. ಸೊ ಇದೇ ತರ ಇಂಟ್ರೆಸ್ಟ್ ಕಟ್ಕೊಂಡೇ ಬಂದ್ರೆ ಟೋಟಲ್ ಆಗಿ EMI ಮಾತ್ರ ಎಷ್ಟು ಪೇ ಮಾಡ್ತೀರಾ ಅಂದ್ರೆ ಇಟ್ ಇಸ್ 96,62,000 ಏನ್ ಪೇ ಮಾಡಿರ್ತೀರಾ, EMI ಮಾತ್ರ ಪೇ ಮಾಡಿರ್ತೀರಾ. ಎಷ್ಟಕ್ಕೆ? ಫಾರ್ ಅ ಲೋನ್ ಅಮೌಂಟ್ ಆಫ್ 40 lakhs. ಬರೀ 40 ಲಕ್ಷಕ್ಕೆ ಎಷ್ಟು ಪೇ ಮಾಡಿರ್ತೀವಿ? 96 ಲಕ್ಷ ಏನ್ ಪೇ ಮಾಡಿರ್ತೀವಿ, ಇಂಟ್ರೆಸ್ಟ್ ಜೊತೆ ಪೇ ಮಾಡಿರ್ತೀವಿ. ಇಂಟ್ರೆಸ್ಟ್ ಮಾತ್ರ ಎಷ್ಟು ಕಟ್ಟಿರ್ತೀರಾ ಅಂತ ನೋಡಿದ್ರೆ ಇಂಟ್ರೆಸ್ಟ್ ಅಲೋನ್ 56 lakhs ಇಂಟ್ರೆಸ್ಟ್. ಅವಾಗ ಇದೊಂದು 25 years ಅಂತ ಹಾಕಿದ್ದೀನಿ. ನಾರ್ಮಲ್ ಹೌಸಿಂಗ್ ಲೋನ್ ಅಂದ್ರೆ ಎಲ್ಲರೂ 20 to 30 years ತಗೊಂತೀವಿ, ಅದೇ ಇವಾಗ ನಾರ್ಮಲ್ ಆಗಿ ತಗೊಂಡಿರೋದು. ಸೊ ವಿತ್ ಅನ್ ಇಂಟ್ರೆಸ್ಟ್ ರೇಟ್ ಎಷ್ಟು ಹಾಕಿದೀವಿ ಅಂದ್ರೆ 8.5% ಆಸ್ ಇಂಟ್ರೆಸ್ಟ್ ರೇಟ್. ಬರೀ 40 ಲಕ್ಷಕ್ಕೆ 96 ಲಕ್ಷ ಕಟ್ಟಿದೀವಿ, ಬಡ್ಡಿ ಮಾತ್ರ 50 ಲಕ್ಷ ಕಟ್ಟಿದೀವಿ 25 ವರ್ಷಕ್ಕೆ. ಸೊ ಇವಾಗ ಇನ್ ಕೇಸ್ ಇದರಲ್ಲಿ ಏನಾಗಿದೆ ಅಂದ್ರೆ ಮಂತ್ ಆನ್ ಮಂತ್ ಕಟ್ಟಿರೋದಕ್ಕೆ ಫುಲ್ ಕ್ಯಾಲ್ಕುಲೇಷನ್ ಇದೆ. ಈ ಎಕ್ಸೆಲ್ ಬಂದು ನಾನು ನಿಮಗೆ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಇವಾಗ ನಿಮ್ಮ ಮನೆಗೆ ನೀವು ತೆಗೆದು ನೋಡ್ಬೇಕಂದ್ರೂ ನೀವು ನೋಡ್ಬೋದು. ಇವಾಗ ಇದೇ ಒಂದು 25 ವರ್ಷಕ್ಕಾದ್ಮೇಲೆ ಆ ಮನೆ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ ಮನೆ ವ್ಯಾಲ್ಯೂ ಬಂದು ಇಟ್ಸ್ 1,22 lakhs. ಇದನ್ನ ಹೇಗೆ ಡಿರೈವ್ ಮಾಡಿದ್ವಿ ಅಂದ್ರೆ ಇವಾಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಆಸ್ ಪರ್ ಇಂಡಿಯನ್ ಹೌಸಿಂಗ್ ಮಾರ್ಕೆಟ್ ಹೇಗೆ ಗ್ರೋ ಆಗುತ್ತೆ ಅಂದ್ರೆ ವರ್ಷದಲ್ಲಿ ಬಂದು 3.8% ಇಟ್ ಗ್ರೋಸ್. ಸೊ ವರ್ಷ 3.8% ಇದು ಬಂದು ಆವರೇಜ್ ಆಗಿ ಕೊಟ್ಟಿದ್ದಾರೆ. ಬಟ್ ಎಲ್ಲಾ ಸತಿ ಏರ್ಬೇಕು ಅಂತ ಇಲ್ಲ, 3.8 ಜಾಸ್ತಿ ಆಗ್ಬೇಕಂತ ಇಲ್ಲ, ಒಂದ್ಸತಿ ಜಾಸ್ತಿ ಆಗ್ಬೋದು ಮತ್ತೆ ಕಮ್ಮಿನೂ ಆಗ್ಬೋದು. ಯಾಕಂದ್ರೆ ಹೌಸಿಂಗ್ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ತಾ ಇದೆ. 20 ವರ್ಷಕ್ಕೆ ಮುಂಚೆ ಇರೋ ಹೌಸಿಂಗ್ ಮಾರ್ಕೆಟ್ ಇವಾಗಿಲ್ಲ. ನೌ ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಇವಾಗ 3.8% ಆನ್ ಎ ಇಯರ್ ಆವರೇಜ್ ಆಗಿ ಗ್ರೋ ಆಗ್ತಿದೆ ಅಂದ್ರೆ ಆ 50 ಲಕ್ಷ ರೂಪಾಯಿ ಮನೆ ನಿಮಗೆ ಅಟ್ ದಿ ಎಂಡ್ ಆಫ್ 25 years ಎಷ್ಟಾಗಿರುತ್ತೆ ಅಂದ್ರೆ 1,22,37,000 ರೂಪಾಯಿ ವ್ಯಾಲ್ಯೂ ಬಂದಿರತ್ತೆ. ಅದೇ ಇಲ್ಲಿ ಹಾಕಿದೀವಿ 1,22,37,000 ರೂಪಾಯಿ. ಸೊ ನೀವು ತಗೊಂಡಿರೋ 50 ಲಕ್ಷ ರೂಪಾಯಿ ಮನೆ ವ್ಯಾಲ್ಯೂ ಎಷ್ಟಾಗಿದೆ ಅಂದ್ರೆ 50 lakhs ಮನೆ ವ್ಯಾಲ್ಯೂ ಬಂದು ಇಟ್ ಇಸ್ 1,22 lakhs. ಇವಾಗ ನೀವಾದ್ರೆ ಕಟ್ಟಿದೆಷ್ಟು ಅಂತ ನೋಡಿದ್ರೆ 1,06,00,000. ಯಾಕೆಂದ್ರೆ EMI ಮಾತ್ರ ಎಷ್ಟು ಪೇ ಮಾಡಿದ್ದೀರಾ, 96 ಲಕ್ಷ ಪೇ ಮಾಡಿದ್ದೀರಾ. ಪ್ಲಸ್ ಡೌನ್ ಪೇಮೆಂಟ್ ಕಟ್ಟಿದ್ವಲ್ಲ, ಡೌನ್ ಪೇಮೆಂಟ್ ಮಾತ್ರ ಎಷ್ಟು ಕಟ್ಟಿದ್ವಿ, ಅದೊಂದು 10 ಲಕ್ಷ ರೂಪಾಯಿ ಕಟ್ಟಿದ್ವಿ. ಸೊ ಇದು ಪ್ಲಸ್ ಇದನ್ನು ಆಡ್ ಮಾಡಿದ್ರೆ ನಿಮಗೆ 1,06,00,000 ರೂಪಾಯಿ ನಾವು ಏನ್ ಮಾಡಿದೀವಿ, ಅಮೌಂಟ್ ಪೇ ಮಾಡಿದೀವಿ. ಆದ್ರೆ ಅದರ ವ್ಯಾಲ್ಯೂ ಎಷ್ಟು, 1,22,00,000. ಯಾವಾಗ 25 ವರ್ಷ ಆದ್ಮೇಲೆ. ನೆಟ್ ಪ್ರಾಫಿಟ್ ಅಂತ ನೋಡಿದ್ರೆ 15,75,000. ಒಂದ್ ವೇಳೆ ನೀವು 25 ವರ್ಷ ಆದ್ಮೇಲೆ ಮನೆ ಮಾಡ್ತೀರಾ ಅಂದ್ರೆ 15 ಲಕ್ಷ ನಿಮಗೆ ಸಿಕ್ಕಿರತ್ತೆ. ಆದ್ರೆ ಇನ್ನೊಂದೇನು ಯೋಚನೆ ಮಾಡ್ಬೇಕಂದ್ರೆ ನಾವು ಡಿಪ್ರಿಸಿಯೇಷನ್ ಹಾಕೇ ಇಲ್ಲ. ಸೊ ಡಿಪ್ರಿಸಿಯೇಷನ್ ಮಾತ್ರ ನೋಡಿದ್ರೆ ಒಂದು ವರ್ಷಕ್ಕೆ 5% ನಾರ್ಮಲ್ ಆಗಿ ಇಂಡಿಯನ್ ಹೌಸಿಂಗ್ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಆಫ್ ದ ಹೌಸ್ ಗೋಸ್ ಡೌನ್.
ಇಲ್ಲಿ ನಾನು ಡಿಪ್ರಿಸಿಯೇಷನ್ ಆ್ಯಡ್ ಮಾಡಿಲ್ಲ, ಪ್ಲಸ್ ಇದಲ್ಲದೆ ನಿಮಗೆ ಮೇಂಟೆನೆನ್ಸ್ ಬೇರೆ ಇದೆ. ಸೊ ಮೇಂಟೆನೆನ್ಸ್ ಬೇರೆ ಇದೆ ಇದರಲ್ಲಿ. ಬರೀ ಇದು ಮಾತ್ರ ಅಲ್ಲ, ಈ 15 ಲಕ್ಷ ಫೈನಲ್ ಆಗಿ ಈ ಮೇಂಟೆನೆನ್ಸು ಡಿಪ್ರಿಸಿಯೇಷನ್ ಹೋಗಿ, ಇವಾಗ ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ, ಒಂದು ಫ್ಲಾಟ್ ತಗೊಂತೀರಾ ಅನ್ಕೊಳ್ಳಿ, 50 ಲಕ್ಷ ಕೊಟ್ಟು ತಗೊಂತೀರಾ. ಆದ್ರೆ ಆ ಫ್ಲಾಟ್ಗೆ ಒಂದು UDS ವ್ಯಾಲ್ಯೂ ಅಂತ ಇರುತ್ತೆ. ಏನು ಅಂದ್ರೆ, ಇನ್ ಕೇಸ್ ಲಾಸ್ಟ್ ಅಲ್ಲಿ ಆ ಫ್ಲಾಟ್ ನ ಡೆಮಾಲಿಷ್ ಮಾಡ್ತಾರೆ ಅಂದ್ರೆ, ಆ ಲ್ಯಾಂಡ್ ಇಂದಾನೇ ನಿಮಗೆ ದುಡ್ಡು ವಾಪಸ್ ಸಿಗೋದು. ಯಾಕೆ ಅಂದ್ರೆ ಬಿಲ್ಡಿಂಗ್ ವರ್ತಿಲ್ಲ ಅಂದ್ರೆ ಹೋಗುತ್ತೆ, ಲ್ಯಾಂಡ್ ಮಾತ್ರ ವರ್ತಿರತ್ತೆ. ಇವಾಗ ನೀವು 1500 ಸ್ಕ್ವೇರ್ ಫೀಟ್ ಅಲ್ಲಿ ನೀವು ಫ್ಲಾಟ್ ತಗೊಂತೀರಾ ಅಂದ್ರೆ, UDS ಬಂದು ಒಂದು 700-800 ಸ್ಕ್ವೇರ್ ಫೀಟ್ ಅಂದ್ರೆ ನಿಮ್ಗೆ ಅಷ್ಟೇ ಸಿಗೋದು. ಅವಾಗ ಲ್ಯಾಂಡ್ ರೇಟ್ ಜಾಸ್ತಿ ಆಗಿ ಒಂದು ವೇಳೆ ನೀವು ಹಾಕಿದ ದುಡ್ಡು ವಾಪಸ್ ಬಂದ್ರೆ ಅದು ದೊಡ್ಡ ವಿಷಯ, ಇನ್ ಕೇಸ್ ಇಟ್ಸ್ ಫ್ಲಾಟ್. ಇಲ್ಲ ನೀವು ಪ್ಲಾಟ್ ತಗೊಂಡು ಮನೆ ಕಟ್ಟಿದ್ದೀರಾ ಅಂತ ಹಂಗಂದ್ರೆ ದಟ್ಸ್ ಅ ಡಿಫ್ರೆಂಟ್ ಸಿನಾರಿಯೋ. ಅವಾಗ ಇದೇ ಟೋಟಲ್ ವ್ಯಾಲ್ಯೂ ಆಗಿರುತ್ತೆ. ಬಟ್ ಸ್ಟಿಲ್ ಆ ಬಿಲ್ಡಿಂಗ್ 25 ವರ್ಷ ಆದ್ಮೇಲೆ ಆ ಬಿಲ್ಡಿಂಗ್ ಒಂದು ಡಿಪ್ರಿಸಿಯೇಷನ್ ಇರುತ್ತೆ ಅಲ್ವಾ, ದಟ್ ಬಿಲ್ಡಿಂಗ್ ಡಸಂಟ್ ವ್ಯಾಲ್ಯೂ ಮಚ್, ಇದು ಕಮ್ಮಿ ಆಗ್ತಾನೆ ಬರುತ್ತೆ. ಆ ಡಿಪ್ರಿಸಿಯೇಷನ್ ಮೇಂಟೆನೆನ್ಸ್ ಹಾಕಿದ್ರೆ ಫೈನಲಿ ನಿಮ್ಗೆ 15 ಲಕ್ಷನೂ ಬರಲ್ಲ. ಫೈನಲ್ ಆಗಿ ಇದು ಏನಾಗತ್ತೆ ಅಂದ್ರೆ ನೆಗೆಟಿವ್ ಅಲ್ಲೇ ಹೋಗುತ್ತೆ, ಪಾಸಿಟಿವ್ ಬರಕ್ ಚಾನ್ಸೇ ಇಲ್ಲ. ಆದ್ರೆ ಏನು ಅಂದ್ರೆ, ಇಷ್ಟು ವಿಷಯ ಇದ್ದು ನಾವೇನ್ ಮಾಡ್ತೀವಿ, ಸ್ವಂತ ಮನೆ ತಗೊಂಡ್ರೆ ಬೆಟರ್. ಇಟ್ಸ್ ದ ಮೈಂಡ್ ಸೆಟ್ ಆಫ್ ಇಂಡಿಯನ್ ಪೀಪಲ್. ತಪ್ಪೇನಿಲ್ಲ, ಸ್ವಂತ ಮನೆ ತಗೊಳ್ಳೋದು ಒಳ್ಳೆ ವಿಷಯನೇ. ಆದ್ರೆ ಯಾವ ಕಾಸ್ಟ್ ಅಲ್ಲಿ ತಗೊಂತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಲೆಟ್ಸ್ ಸೇ ಇದು ಆಕ್ಚುಯಲ್ ಫ್ಯಾಕ್ಟ್, 25 ಇಯರ್ಸ್ ಡೌನ್ ದ ಲೈನ್ ನೀವು ಇದು ತಗೊಂಡ್ರೆ ಈ ತರ ಆಗತ್ತೆ. ಇವಾಗ ಒಂದ್ ವೇಳೆ ಇದ್ರ ಬದಲು ನಾನೊಂದು ರೆಂಟೆಡ್ ಮನೇಲಿ ಇದ್ದೀನಿ, ಅವಾಗ ಏನಾಗತ್ತೆ ಅಂತ ಅದನ್ನು ನೋಡ್ಬಿಡೋಣ. ಇವಾಗ ರೆಂಟೆಡ್ ಮನೇಲಿ ಇದೀವಿ ಅಂತ ಇಟ್ಕೊಳ್ಳಿ. ಲೆಟ್ಸ್ ಸೇ ಈ 50 ಲಕ್ಷ ಮನೆ ಇದೆಯಲ್ಲ, ಅದೇ ಏರಿಯಾಲಿ ಅದೇ ಮನೆ ಪಕ್ಕದಲ್ಲಿ ಒಂದು ರೆಂಟಿಗಿದೆ ಅನ್ಕೊಳ್ಳಿ. ರೆಂಟಿಗೆ ಎಷ್ಟು ಹೋಗುತ್ತೆ ಅಂತ ನೋಡಿದ್ರೆ 50 ಲಕ್ಷ ಮನೆಗೆ ಹಬ್ಬ ಅಂದ್ರೆ ಒಂದು 12,000 ಬರುತ್ತೆ, ಇಷ್ಟೇನೆ. ಇವಾಗ 1 ಕೋಟಿ ಮನೆ, ಫಾರ್ ಎಕ್ಸಾಂಪಲ್ ನಾನು ಅರುಂಬಾಗ್ ಪಕ್ಕದಲ್ಲಿ ಒಂದು ಮನೆ ನೋಡ್ತಾ ಇದ್ದೀನಿ, ಆಫೀಸ್ ಪಕ್ಕದಲ್ಲಿ ಮನೆ ನೋಡ್ತಾ ಇದ್ದೀನಿ ಅಂದ್ರೆ 1 ಕೋಟಿ 1.25 ಕೋಟಿ ಒಂದು ಮನೆಗೆ ಹೋಗ್ತಾ ಇದೆ. ಅದ್ರ ರೆಂಟಲ್ ಎಷ್ಟು ಅಂದ್ರೆ ಒಂದು 20 to 22,000, ಮ್ಯಾಕ್ಸಿಮಮ್ ಒಂದು 27,000 ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೊಂದು 50 ಲಕ್ಷಕ್ಕೆ ಎಷ್ಟಾಗತ್ತೆ ಅಂದ್ರೆ, ಇಲ್ಲೆಲ್ಲ ಬಂದು ಈ ಏರಿಯಾಲೆಲ್ಲ ನೋಡಿದ್ರೆ ಒಂದೊಂದು ಏರಿಯಾಲಿ 10,000, 12,000, 13,000 ಈ ಲೆವೆಲ್ಗೆ ಹೋಗುತ್ತೆ. ಒಂದು 50 ಲಕ್ಷಕ್ಕಿರೋ ಮನೆಗೆ ಬಾಡಿಗೆ ಬರೀ 12,000ನೇ. ಇವಾಗ ಆ ಮನೆ ತಗೊಳ್ಳೋ ಬದಲು ನೀವು ಆ ಪಕ್ಕದ ಮನೆಯಲ್ಲಿ ರೆಂಟಲ್ಲಿ ಇರ್ತೀರಾ ಅಂದ್ರೆ ಯು ವಿಲ್ ಬಿ ಪೇಯಿಂಗ್ 12,000 rupees ಪರ್ ಮಂತ್. ಆ್ಯಂಡ್ ರೆಂಟ್ ಇನ್ಕ್ರೀಸ್ ಅಂತ ಬಂದಾಗ 5% ಕಾಮನ್ ಆಗಿ ಹಾಕಿದ್ದೀನಿ. ಒಂದೊಂದು ಮನೆಯಲ್ಲಿ ಒಂದೊಂದು 500 ರೂಪಾಯಿ ಏರಿಸ್ತಾರೆ, 1,000 ರೂಪಾಯಿ ಏರಿಸ್ತಾರೆ, ಇಲ್ಲ 5% ಏರಿಸ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದ ಹೌಸ್ ಯು ಆರ್ ಗೋನ್ ಟು ಗೋ. ಆ್ಯಂಡ್ ಸೆಕ್ಯೂರಿಟಿ ಡೆಪಾಸಿಟ್ ಎಷ್ಟು ಪೇ ಮಾಡಿದ್ದೀರಾ ಅಂದರೆ 1 ಲಕ್ಷ ರೂಪಾಯಿ ಏನು ಮಾಡಿದ್ದೀರಾ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಹಾಕಾಯ್ತು. ಇವಾಗ ಇದು ಹಾಕಾಯ್ತು, ಮೇಂಟೆನೆನ್ಸ್ಗೆ ಒಂದು 1,000 ರೂಪಾಯಿ. ಸೊ ಮಂತ್ಲಿ ಎಕ್ಸ್ಪೆನ್ಸ್ ಎರಡು ಸೇರಿಸಿ ಎಷ್ಟು ಬಂತು ಅಂದರೆ ಇಟ್ ಈಸ್ 13K ಇಸ್ ಯೋರ್ ಮಂತ್ಲಿ ಎಕ್ಸ್ಪೆನ್ಸ್. ಇವಾಗ ಎಷ್ಟು ಪೇ ಮಾಡಿರ್ತೀರಾ ಅಂತ ನೋಡಿದ್ರೆ ಅಟ್ ದಿ ಎಂಡ್ ಅದೇ 25 ವರ್ಷ ನೀವು ರೆಂಟಲ್ಲಿ ಇದ್ದಿದ್ರೆ ಯು ವುಡ್ ಹ್ಯಾವ್ ಪೇಯ್ಡ್ 75 lakhs. ಸೊ 75 lakhs ಏನು ಪೇ ಮಾಡಿರ್ತೀರಾ, ರೆಂಟ್ ಮಾತ್ರ ಪೇ ಮಾಡಿದ್ದೀರಾ. ಇವಾಗ ಎಲ್ಲರಿಗೂ ಏನು ಅನ್ಸುತ್ತೆ, 75 ಲಕ್ಷ ರೆಂಟ್ ಕೊಡೋದು ಬೆಟ್ರಾ, ಇಲ್ಲ ಅದೇ 25 ಲಕ್ಷ ಕೊಡೋ ಬದಲು ಇವತ್ತು 25 ವರ್ಷ ಆದ್ಮೇಲೆ 50 ಲಕ್ಷ ಬಂದು 1,22 ಲಕ್ಷ ಆಗಿರೋದು ಬೆಟರ್. ಅವಾಗ ಇದನ್ನ ನೋಡೋವಾಗ ರೆಂಟಲ್ ಹೋಗಿರೋದು ಅಷ್ಟು ಬೆನಿಫಿಷಿಯಲ್ ಆಗಿರಲ್ಲ. ಯಾಕೆಂದ್ರೆ ಇದಾದ್ರೂ ನನ್ಗೆ ಅಸೆಟ್ ಆಗಿದೆ, ಆದ್ರೆ ಇದರಲ್ಲಿ ನನಗೆ ಅಸೆಟ್ಟು ಇಲ್ಲ, 75 ಲಕ್ಷ ಏನಾಯ್ತು ಹೋಯ್ತು. ಆದ್ರೆ ನೀವೊಂದು ಇನ್ನೊಂದು ವಿಷಯ ಅರ್ಥ ಮಾಡ್ಕೊಬೇಕು, ಈ 75 ಲಕ್ಷ ಅನ್ನೋದು ನಾವು ರೆಂಟಲ್ ಎಷ್ಟು ಹಾಕಿದ್ವಿ, 12,000 ಹಾಕಿದ್ವಿ. ಆದ್ರೆ ಇದೇ EMI ಎಷ್ಟು ಕಟ್ತಾ ಇದೀವಿ ಇಲ್ಲಿ, 32,000. ಬರೀ 12,000 ರೆಂಟ್ ಆದ್ರೆ ಇಲ್ಲಿ 32,000 ಕಟ್ತಾ ಇದೀವಿ. ಯಾಕೆಂದ್ರೆ ಬ್ಯಾಲೆನ್ಸ್ 20,000, 32,000 ಅಲ್ಲಿ ಲೆಟ್ಸ್ ಸೇ ಯು ಆರ್ ಡಿವೈಡಿಂಗ್ 12K ಫಾರ್ ರೆಂಟ್. ಬ್ಯಾಲೆನ್ಸ್ ಇರೋ 20,000 ಲೆಟ್ಸ್ ಸೇ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಇವಾಗ ಈ 32,000 EMI ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಅದರಲ್ಲಿ 12,000 ರೆಂಟ್ ಕಟ್ತಾ ಇದ್ದೀರಾ, 20,000 ವಿ ಆರ್ ಗೋಣೋ ಇನ್ವೆಸ್ಟ್. ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಇವಾಗ ನೋಡ್ತೀವಿ. ಸೊ ಇದು ನೋಡಿದ್ರೆ ಇವಾಗ ನಾನು ಹೇಳಿದ ಥರ 12,000 ರೆಂಟು, 20,000 ರೂಪಾಯಿ ಬಂದು, ಇವಾಗ 20,000 ಕೂಡ ಹಾಕಿಲ್ಲ, ಒಂದು 10,000 ರೂಪಾಯಿ ಮಾತ್ರ ಹಾಕೋಣ. ಅವಾಗ ನಿಮ್ಮ ಟೋಟಲ್ ಎಕ್ಸ್ಪೆನ್ಸ್ ಎಷ್ಟು, ಬರೀ 23,000 ಬರುತ್ತೆ. 12,000 ಫಾರ್ ರೆಂಟ್, 1,000 ರೂಪೀಸ್ ಫಾರ್ ಮೇಂಟೆನೆನ್ಸ್, ಬ್ಯಾಲೆನ್ಸ್ ಇರೋ ಒಂದು 10,000, ಇನ್ನೊಂದು 10,000 ನಿಮ್ಮ ಹತ್ರ ಎಕ್ಸ್ಟ್ರಾ ಇದೆ. ಇವಾಗ ಒಂದು 10,000 ರೂಪಾಯಿ ಮಾತ್ರ ನಾನು ತಗೊಂಡು SIP ಹಾಕ್ತಾ ಇದ್ದೀನಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಂಗ್. ಹಾಕೋವಾಗ 10,000 ರೂಪಾಯಲ್ಲಿ ಪರ್ ಆನಮ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆವರೇಜ್ ಲೆಟ್ಸ್ ಸೇ ವಿ ಆರ್ ಎಕ್ಸ್ಪೆಕ್ಟಿಂಗ್ 14% ಫಾರ್ ದ ನೆಕ್ಸ್ಟ್ 25 ಇಯರ್ಸ್ ಹಾಕಿದ್ರೆ 25 ವರ್ಷ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದೀವಿ, 30 ಲಕ್ಷ ರೂಪಾಯಿ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ವೆರಾಸ್ ಕೈಯಲ್ಲಿ ಎಷ್ಟಿರುತ್ತೆ, ಇಟ್ ವಿಲ್ ಬಿ ಅರೌಂಡ್ 2.7 crore ಇನ್ 25 ಇಯರ್ಸ್. ಆದ್ರೆ ನಮ್ಮ ಬಿಲ್ಡಿಂಗ್ಗೆ ಎಷ್ಟು ಹೋಯ್ತು ಅಂತ ನೋಡಿದ್ರೆ 1,22 ಲಕ್ಷಕ್ಕೆ ಹೋಗಿದ್ದು. ಆದ್ರೆ ವೆರಾಸ್ ನಮಗೆ SIP ಎಷ್ಟು ಬಂದಿರ್ತಿತ್ತು,
2.7 crores you would have made. ಅದೇ ಅಮೌಂಟು ಬರೀ 10,000 ಮಾತ್ರ, 12,000 ಅದೇ ಬಿಲ್ಡಿಂಗ್, ಅದೇ ಸೈಜು, ಅದೇ ಫ್ಲಾಟಲ್ಲಿ ಕೆಳಗಿರೋ ಮಾಡಿಲ್ ಬಂದು ಬಾಡಿಗೆಗಿದೆ, ಮೇಲೆ ಸೇಲ್ಗಿದೆ. ಕೆಳಗೋಗಿ ಬಾಡಿಗೆಯಲ್ಲಿ ಸೇರ್ಕೊಂಡ್ರಿ ಅಂದ್ರೆ ಅದೇ ಬಿಲ್ಡಿಂಗ್ ಅಲ್ಲಿ ಆದ್ರೆ 10,000 ರೂಪಾಯಿ ಮಾತ್ರ ನೀವು SIP ಹಾಕಿದ್ರೆ, ಮಂತ್ ಆನ್ ಮಂತ್ ಹಾಕಿದ್ರೆ, ಎಂಡ್ ಆಫ್ 25 years you would have made 2.7 crores. ಇದೊಂದು ವಿಷಯ. ಇಲ್ಲ, ಒಂದು ವೇಳೆ 20,000 you would have let's say invested. ಆ 12,000 ಕಟ್ಬಿಟ್ಟು ಬ್ಯಾಲೆನ್ಸ್ 20,000 ನೀವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಲ್ಲಿ ಹಾಕ್ತಿದ್ದೀರಾ ಫಾರ್ 14% ಫಾರ್ 25 years ಅಂದ್ರೆ ಇದು ನಿಮಗೆ ಎಷ್ಟು ಕೊಟ್ಟಿರತ್ತೆ ಅಂತ ನೋಡಿದ್ರೆ ಇಟ್ ವುಡ್ ಹ್ಯಾವ್ ಗಿವನ್ ಯು 5 crores, 5.5 crores ಆಸ್ ರಿಟರ್ನ್. 1,20,00,000 ಇಲ್ಲ 5.25 ಕೋಟಿನ ಅಂತ ನಾವೇ ಡಿಸೈಡ್ ಮಾಡಬೇಕು. ಒನ್ ಮೋರ್ ಥಿಂಗ್, ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ SIP ಬಂದು 5.5 crores ಆದ್ರೆ ಬಿಲ್ಡಿಂಗ್ ಎಷ್ಟು ಕೊಡ್ತು? 1,22,00,000. ಅದೇ 25 ವರ್ಷ, ಅದೇ ಇದು 5ರಷ್ಟು ಜಾಸ್ತಿ ಕೊಟ್ಟಿದೆ SIP. ಆಲ್ ರೈಟ್. ಇನ್ನೊಂದು ಥಿಂಗ್ ಏನು ಅಂದ್ರೆ ಇವಾಗ ನಾವು SIP ಹಾಕಿದ್ದು ಈ EMI ನ ತಗೊಂಡು ನಾವು ಬಿಡ್ಸಾಕಿದ್ದು 12K ರೆಂಟಲ್ಗೆ, 20,000 SIPಗೆ ಹಾಕಿದ್ವಿ. ಆದ್ರೆ ಇಲ್ಲೊಂದು ಅಮೌಂಟ್ ಇದೆ ನೋಡಿದ್ರ, 10 ಲಕ್ಷ ರೂಪಾಯಿ. ಈ 10 ಲಕ್ಷ ರೂಪಾಯಿ ಏನ್ ನಾವು ಡೆಪಾಸಿಟ್ ಮಾಡಿದ್ವಿ ನೋಡಿ, ಈ ಡೆಪಾಸಿಟ್ನ ಬಂದು ಲಂಸಮ್ ಇನ್ವೆಸ್ಟ್ಮೆಂಟ್ ಆಗಿ ಮಾಡ್ತೀವಿ. 10 ಲಕ್ಷನ ನೀವು ತಗೊಂಡೋಗಿ ಇನಿಷಿಯಲ್ ಪೇಮೆಂಟ್ ಮಾಡೋ ಬದಲು ಅದೇ ರೆಂಟಲ್ಗೆ ಹೋಗ್ಬಿಟ್ರಲ್ಲ, 10 ಲಕ್ಷ ಸುಮ್ಮನೆ ತಾನೇ ಇದೆ. ಆ 10 ಲಕ್ಷ ತಗೊಂಡೋಗಿ 1 ಲಕ್ಷ ರೆಂಟಲ್ಗಿರೋ ಅಡ್ವಾನ್ಸ್ ಕೊಟ್ಬಿಟ್ಟು ಬ್ಯಾಲೆನ್ಸ್ ಇರೋ 9 lakhs ತಗೊಂಡೋಗಿ ಲಂಸಮ್ಮಲ್ಲಿ ಹಾಕಿದ್ರೆ ಏನಾಗ್ತಿತ್ತು? ಲಂಸಮ್ಮಲ್ಲಿ ಇವಾಗ ಎಷ್ಟು ಹಾಕಿದೀವಿ? 9 lakhs, 14% ಫಾರ್ 25 years ಅಂದ್ರೆ ಲಂಸಮ್ ಅಮೌಂಟೇ ನಿಮಗೆ 2,38,00,000 ಕೊಡ್ತಿದ್ರು. ಇವಾಗ ಏನಾಗ್ತಿತ್ತು? SIP 10,000 ಯೂಸ್ ಮಾಡಿದ್ರು ಅನ್ಕೊಳ್ಳಿ, 2,72,00,000 ಪ್ಲಸ್ ಲಂಸಮ್ಮಲ್ಲಿ ಒಂದು 2,38,00,000, ಟೋಟಲ್ ಎಷ್ಟು ರಿಟರ್ನ್ ಆಗಿರ್ತಿತ್ತು? ಆಲ್ಮೋಸ್ಟ್ 5 crores. ಇದೇ ನೀವು 20,000 SIP ಹಾಕಿದ್ರೆ ಯು ವುಡ್ ಹ್ಯಾವ್ ಅರ್ನ್ಡ್ 7.8 crore rupees ಇನ್ 25 years. ಆದ್ರೆ ಅದೇ ತಗೊಂಡೋಗಿ ನಾವು ಮನೆ ತಗೊಂಡಿಟ್ಕೊಂಡಿದ್ರೆ ಫೈನಲ್ ಆಗಿ ಏನ್ ಸಿಕ್ತಿತ್ತು? ಯು ವುಡ್ ಹ್ಯಾವ್ ಮೇಡ್ 15 lakhs ಅಂಡ್ ಸ್ಟಿಲ್ ಇಟ್ ವಿಲ್ ಬಿ ನೆಗೆಟಿವ್ ಕಂಪೇರಿಂಗ್ ಟು ಡಿಪ್ರಿಸಿಯೇಷನ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್. ಇವಾಗ ನೀವೇ ಯೋಚನೆ ಮಾಡಿ ನೋಡಿ, ಯಾವ್ದು ಬೆಟರ್? ಸ್ವಂತ ಮನೆ ತಗೊಳ್ಳೋದು ಬೆಟರಾ, ಇಲ್ಲ ರೆಂಟಲ್ ಇದ್ದು ಅದನ್ನ ಇನ್ವೆಸ್ಟ್ ಮಾಡಿ 25 years ಆದ್ಮೇಲೆ ಒಂದು ಒಳ್ಳೆ ಅಮೌಂಟ್ ತಗೊಂಡು ಆಚೆ ಬರೋದು ಬೆಟರಾ? ಸರಿ, ಇಲ್ಲ ಈ ತರ ಇದ್ರು ಸ್ವಲ್ಪ ಜನಕ್ಕೆ ಏನು ಅಂದ್ರೆ, ಸರ್ ಎಲ್ಲ ಓಕೆ, ಏನೇ ಕ್ಯಾಲ್ಕುಲೇಷನ್ ಓಕೆ ಇದ್ರೇನು ಆ ಫೀಲ್ ಬೇಕಲ್ವಾ, ಸ್ವಂತ ಮನೇಲಿರೋ ಒಂದು ಅದೇ ಚೆನ್ನಾಗಿರತ್ತೆ ಅಂತ ಕೆಲವು ಜನ ಹೇಳ್ಬೋದು. ನಿಮ್ಗೆ ಇನ್ನೊಂದು ಆಪ್ಷನ್ ಹೇಳ್ತೀನಿ ಬೇಕಂದ್ರೆ ನಾನು. ಇದು ಬೇಕಂದ್ರೆ ಬ್ರೇಕ್ ಮೆಥಡ್ ಅಂತ ಹೇಳ್ತೀವಿ. ಇದೇನು ಅಂದ್ರೆ ಅದೇ SIP ಪ್ಲೇ ಮೇಲೆ ಬ್ರೇಕ್ ಮಾಡಿದ್ರೆ ಯು ಕ್ಯಾನ್ ಮೇಕ್ ಹೌಸ್ ಆಸ್ ವೆಲ್ ಆಸ್ ಇನ್ವೆಸ್ಟ್ಮೆಂಟ್. ಹೇಗೆ ಅಂದ್ರೆ ಇದೇ ಮೆಥಡ್ ಅಲ್ಲಿ ಇವಾಗ ತಗೊಳ್ಳೋ ಮನೇನ ಒಂದು 10 ವರ್ಷ ಆದ್ಮೇಲೆ ತಗೊಂತೀವಿ. ಲೆಟ್ಸ್ ಸೇ 35 years ಏಜ್, IT ಕೆಲಸ ಮಾಡ್ತಾ ಇದ್ದೀರಾ, ಈ 30,000 ಕಟ್ಟಕ್ಕೆ ಇರೋ ಪ್ಲಾನ್ ಓಕೆ ಅಂತ ಡಿಸೈಡ್ ಮಾಡಿದ್ಮೇಲೆ ಇವಾಗ ನಿಮಗೆ 35 ವಯಸ್ಸು ಅಂದ್ರೆ 45 ವಯಸ್ಸಿಗೆ ನೀವು ತಗೊಳ್ಳೋದು ಬೆಟರ್. ಇಲ್ಲ ಇವಾಗ ನಿಮಗೆ ಇನ್ನೂ 28 ವಯಸ್ಸು ಅಂದ್ರೆ ಒಂದು 38 ವಯಸ್ಸು ತಗೊಳ್ಳೋದು ಬೆಟರ್ ಆಪ್ಷನ್. ಒಂದು 40 years ತಗೊಂಡ್ರೆ ಇನ್ನೂ ಬೆಟರ್. ಯಾಕೆ ಬೆಟರ್ ಅಂದ್ರೆ ಇವಾಗ ನೀವು ಅದೇ ಸಿಸ್ಟಮ್ಯಾಟಿಕ್ ಪ್ಲಾನ್ ಸ್ವಲ್ಪ ಬ್ರೇಕ್ ಮಾಡಿ. ಹೇಗೆ ಬ್ರೇಕ್ ಮಾಡಬೇಕು ಅಂದ್ರೆ ಇವಾಗ ಇಯರ್ ಆನ್ ಇಯರ್ ಅದು ಜಾಸ್ತಿ ಆಗತ್ತೆ ಅಲ್ವಾ. ಇವಾಗ ಹೌಸಿಂಗ್ ಪ್ರೈಸು 3.8%. ಇವಾಗ ನೀವು ತಗೊಳ್ಳೋ ವರ್ಷ ಬಂದು 50 ಲಕ್ಷ ಇದೆ ಅಂದ್ರೆ ಒಂದು 13-14 ವರ್ಷ ಆದ್ಮೇಲೆ ಅದ್ರ ರೇಟ್ ಎಷ್ಟಿರುತ್ತೆ? 81 ಲಕ್ಷ. ಜಾಸ್ತಿ ಆಯ್ತು ಅಂದ್ರೆ ಓಕೆ, ಎಲ್ಲ ಟೈಮ್ ಜಾಸ್ತಿ ಆಗಬೇಕು ಅಂತ ಇಲ್ಲ. ಲೆಟ್ಸ್ ಸೇ ಅಸ್ಯೂಮಿಂಗ್ ಆವರೇಜ್ ಗ್ರೋತ್ ರೇಟ್ ಇಟ್ಕೊಂಡು 80 lakhs ಹೋಗ್ತಿದೆ. ಇವಾಗ ಒಂದು 13 ವರ್ಷ ಆದ್ಮೇಲೆ 80 lakhs ಹೋಗ್ತಿದೆ ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ SIP ಇದೆಯಲ್ಲ, ನೀವು 20,000 ಕಟ್ಕೊಂಡ್ ಬರ್ತಾ ಇದೀರಲ್ಲ, ಅದು 25 years ಮಧ್ಯದಲ್ಲೇ ಏನ್ ಮಾಡ್ಬೋದು ಅಂದ್ರೆ ಅರೌಂಡ್ 13th year ಅಲ್ಲಿ ಯು ಬ್ರೇಕ್ ದ SIP. 13 ವರ್ಷದಲ್ಲಿ ನಿಮ್ಮ ಹತ್ರ ಎಷ್ಟಿರತ್ತೆ? 88 ಲಕ್ಷದಿಂದ 90 ಲಕ್ಷ ರೂಪಾಯಿ ಇರುತ್ತೆ. ಇವಾಗ ಈ SIP ನ ಬ್ರೇಕ್ ಮಾಡಿದ್ರಿ, ನೀವೇನ್ ಮಾಡ್ಕೊಳ್ಳಿ, ಫುಲ್ ಆಗಿ ದುಡ್ಡು ಕೊಟ್ಟು ನೀವು ಮನೇನ 14th year ಅಲ್ಲಿ ಮನೇನ ಪರ್ಚೇಸ್ ಮಾಡ್ಬೋದು. ಬಟ್ ನಮ್ಗೆ ಇನ್ನೊಂದೇನು ಪ್ಲಸ್ ಅಂದ್ರೆ ಅದೇ 14th year ಅಲ್ಲಿ ಲಂಸಮಲ್ಲಿ ಎಷ್ಟು ಬಂದಿರತ್ತೆ ನಿಮಗೆ? ಆಲ್ಮೋಸ್ಟ್ 56 lakhs ಬಂದಿರತ್ತೆ. ಸೊ ಇವಾಗ ಏನಾಯ್ತು ಅಂದ್ರೆ 14 ವರ್ಷ ಆದ್ಮೇಲೆ ಲೆಟ್ಸ್ ಸೇ ಯು ಆರ್ 26 or 30 years ಅನ್ಕೊಳ್ಳಿ, ಒಂದು 40-44 years ಅಲ್ಲಿ ನೀವು ಮನೆ ತಗೊಂತೀರಾ ಅಂದ್ರೆ ನಿಮ್ ಕೈಯಲ್ಲಿ ಮನೆನೂ ನೀವು ಫುಲ್ ಆಗಿ ಕೊಟ್ಟು ತಗೊಂಡಿರ್ತೀರಾ, ಲೋನ್ ಇರಲ್ಲ, ಪ್ಲಸ್ 10 ಲಕ್ಷ ರೂಪಾಯಿ ನೀವು ಲಂಸಮ್ ಇದ್ದು ಅಮೌಂಟ್ ಏನಾಗಿರತ್ತೆ ನಿಮಗೆ ಬಲ್ಕ್ ಆಗಿ ಬಂದಿರತ್ತೆ. ಮನೆಗೆ ಮನೆನೂ ಸಿಕ್ತು, ಪ್ಲಸ್ ಲಂಸಮ್ ಅಮೌಂಟ್ ಕೂಡ ಬಂತು. ಸೊ ಯು ವಿಲ್ ಬಿ ಇನ್ ಅ ಸೇಫ್ ವೇ. ಏನಕ್ಕೆ ಇದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ನಿಮಗೆ ಕೆಲಸ ಇದೆ, ಎಲ್ಲ ಇದೆ, ಓಕೆ. ಕೋವಿಡ್ ಟೈಮಲ್ಲಿ ನೋಡಿದ್ವಿ ವಾಟ್ ಹ್ಯಾಪನ್. ಒಂದು ಸೈಡ್ ಇನ್ಕಮ್ ಇಲ್ಲ, ಒಂದು ಪ್ಯಾಸಿವ್ ಇನ್ಕಮ್ ಇಲ್ಲ ಅಂದ್ರೆ ಕೋವಿಡ್ ಟೈಮಲ್ಲಿ ಚೆನ್ನಾಗಿ ಗೊತ್ತಾಯ್ತು. ಒಂದು 10 years ಡೌನ್ ದ ಲೈನ್ ನೋಡೋಣ, ಈ ತರ ಇಟ್ಕೊಳ್ಳೋಣ, ಒಂದು 5-10 ವರ್ಷ ಆದ್ಮೇಲೆ ನಿಮ್ ಕೆಲಸ ಹೋಯ್ತು.
ಇವತ್ತು ನೀವು ಒಂದು 80,000 1,00,000 ಸಂಪಾದನೆ ಮಾಡ್ತಾ ಇದ್ದೀರಾ. 10,000 ಆದ್ಮೇಲೆ ನೀವೇನ್ ಮಾಡಿದ್ರಿ? 32,000 ರೂಪಾಯಿ ಕೊಟ್ಟು EMI ಹಾಕಾಯ್ತು. ಒಂದು 10 ವರ್ಷದಲ್ಲಿ ನಿಮ್ ಕೆಲಸ ಹೋಗ್ಬಿಡ್ತು. ಇವಾಗ ನೀವೇನ್ ಮಾಡ್ತೀರಾ? ನಿಮ್ಗೆ EMI ಕಟ್ಟಕ್ಕಾಗಲ್ಲ. 10 ಲಕ್ಷ ಹಾಕಿರೋ ಡೆಪಾಸಿಟು ವಾಪಸ್ ಬರಲ್ಲ. ಮನೆ ಸಿಕ್ಕಾಕೊಂಡ್ಬಿಟ್ಟಿದೆ. ನೀವು EMI ಕಟ್ಟಬೇಕು. ನಾಳೆ 10 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ? ನೀವು EMI ಕಟ್ಟಿಲ್ಲ ಅಂದ್ರೆ ಮನೆ ಬಂದು ಸೀಸ್ ಮಾಡ್ಬಿಡ್ತಾರೆ. ಇಷ್ಟು ವಿಷಯ ಇದೆ. 10 ವರ್ಷದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಅದಕ್ಕೆ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಈಸ್ ವೆರಿ ಇಂಪಾರ್ಟೆಂಟ್. ಇದೇ ಒಂದು 10 ವರ್ಷ ಒಂದ್ ವೇಳೆ ಯಾರಿಗೂ ಹಂಗ ಆಗ್ಬಾರ್ದು. ಬಟ್ ಒಂದ್ ವೇಳೆ ಕೆಲಸ ಹೋಯ್ತು, ನಿಮಗೆ EMI ಕಟ್ಟಕ್ ಆಗ್ದಿರೋಷ್ಟು ಮಟ್ಟಕ್ಕೆ ಬಂದ್ಬಿಟ್ರಿ, ಅವಾಗ ಏನಾಗಿರತ್ತೆ ಅಂದ್ರೆ ಈ 9 ಲಕ್ಷ ಲಂಸಮ್ ಏನಾಗಿರತ್ತೆ 10 ವರ್ಷ ಆದ್ಮೇಲೆ ಕೈಯಲ್ಲಿ ನಿಮಗೆ 33 ಲಕ್ಷ ಇರತ್ತಾ? ಇದು ಯಾವಾಗ ಬೇಕಾ ಬ್ರೇಕ್ ಮಾಡ್ಕೊಬೋದು. 10 ವರ್ಷ ಆದ್ಮೇಲೆ ನೀವು ಹಾಕಿದ ಲಂಸಮ್ಮು 33 ಲಕ್ಷ ಆಗಿರತ್ತೆ. ಪ್ಲಸ್ SIP ಕಟ್ಕೊಂಡೇ ಬಂದ್ರಿ ಅಲ್ಲ, 10 ವರ್ಷ ಆದ್ಮೇಲೆ ಅದೆಷ್ಟಿರತ್ತೆ? 52 ಲಕ್ಷ. ಸೊ ಇವೆರಡು ಸೇರಿಸಿ ಆಲ್ಮೋಸ್ಟ್ ಇದರಲ್ಲೊಂದು 52 lakhs SIP, ಅದರಲ್ಲೊಂದು 35 lakh ಇನ್ ಲಂಸಮ್. ಆಲ್ಮೋಸ್ಟ್ ಬಂದು 87 lakhs ಇನ್ ಹ್ಯಾಂಡ್. ಯಾವಾಗ? 10 ವರ್ಷ ಆದ್ಮೇಲೆ. ಒಂದ್ ವೇಳೆ ಕೆಲ್ಸಾನೇ ಹೋಯ್ತು ಅಂದ್ರೆ 87 ಲಕ್ಷ ನಿಮ್ ಕೈಯಲ್ಲಿ ಫಂಡ್ ಆಗಿರತ್ತೆ. ಯಾವಾಗ ಬೇಕಾದ್ರೆ ಲಿಕ್ವಿಡೇಟ್ ಮಾಡ್ಕೊಬಹುದು. SIP ನ ಬ್ರೇಕ್ ಮಾಡ್ಕೊಬಹುದು, ಇಲ್ಲ ಲಂಸಮ್ ಅಲ್ಲಿ ಇರೋದನ್ನ ಬ್ರೇಕ್ ಮಾಡ್ಕೊಳ್ಳಿ, ಇಲ್ಲ ಯಾವ್ದನ್ನ ಒಂದು ಬ್ರೇಕ್ ಮಾಡ್ಕೊಂಡು. ಇದು ಇನ್ನೊಂದು ವಿಷಯ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ SIP ನ ಬ್ರೇಕ್ ಮಾಡ್ತೀರಾ. 10 years ಆದ್ಮೇಲೆ ಒಂದ್ ವೇಳೆ ಕೆಲಸ ಹೋಯ್ತು, ಬ್ರೇಕ್ ಮಾಡ್ತೀರಾ. ಇದ್ರಲ್ಲಿ ಒಂದು 10 ಲಕ್ಷ ತಗೊಂಡೋಗಿ ಏನ್ ಮಾಡಿ? ಲೀಸ್ ಕೊಟ್ಟೋಗಿ. ಬ್ಯಾಲೆನ್ಸ್ 40 ಲಕ್ಷ ಇರುತ್ತಲ್ಲ, 40 ಲಕ್ಷದಲ್ಲಿ ಒಂದು ಬಿಸ್ನೆಸ್ ಮಾಡಿ, ಇಲ್ಲ ಇದೆರಡನ್ನೂ ಬ್ರೇಕ್ ಮಾಡಿ 10-20 ಲಕ್ಷನೂ ಕೊಟ್ಬಿಡ್ಬೇಕಂದ್ರೆ ನೀವು ಲೀಸ್ಗೆ ಹೋಗಿ. ಬ್ಯಾಲೆನ್ಸ್ ಒಂದು 60 ಲಕ್ಷ ನೀವು ಬಿಸ್ನೆಸ್ ಮಾಡ್ಬೋದಲ್ಲ. ಫ್ಯಾಮಿಲಿ ಪ್ರೊವೈಡ್ ಮಾಡೋ ಮಟ್ಟಕ್ಕೆ ವಿ ಕ್ಯಾನ್ ಗ್ರೋ. ಇವಾಗ ಏನಂದ್ರೆ ಒಂದ್ ವೇಳೆ ಕೆಲ್ಸಕ್ಕೆ ಹೋಯ್ತು, ಏನೋ ಒಂದು ಆಯ್ತು ಅಂದ್ರೇನು, ನೀವು ಇನ್ಶೂರೆನ್ಸ್ ಹಾಕಿಟ್ಟಿದ್ದೀರಾ, ಬ್ಯಾಲೆನ್ಸ್ 87 ಲಕ್ಷ ನಿಮ್ಮ ಹತ್ರ ಇದೆ ಅಂದ್ರೆ ಯು ವಿಲ್ ಬಿ ಫೀಲಿಂಗ್ ಸೆಕ್ಯೂರ್ಡ್. ಸ್ವಂತ ಮನೆ ಮಾತ್ರ ಸೆಕ್ಯೂರಿಟಿ ಅಲ್ಲ. ಸರಿ, ಸ್ವಂತ ಮನೆ ತಗೊಂಡಾಯ್ತು, ಕೆಲ್ಸ ಹೋಯ್ತು, ಎಕ್ಸ್ಪೆನ್ಸ್ಗೆ ಮಂತ್ ಆನ್ ಮಂತ್ ಎಕ್ಸ್ಪೆನ್ಸ್ಗೆ ರೆಕನಿಂಗ್ ಆಗ್ತಾನೆ ಇರತ್ತಲ್ಲ. ಮಕ್ಕಳನ್ನ ಓದಿಸ್ಬೇಕು, ಊಟ ತಗೊಬೇಕು, ಪೆಟ್ರೋಲ್ ಇದೆ, ಎಲ್ಲ ಖರ್ಚು ಇದೆ ಅಲ್ಲ. EB ಆಗ್ಲಿ, ಕರೆಂಟ್ ಬಿಲ್ ಆಗ್ಲಿ, ಇಂಟರ್ನೆಟ್ ಬಿಲ್, ಇಷ್ಟೆಲ್ಲ ನೀವು ಮೇಂಟೈನ್ ಮಾಡ್ಬೇಕು. ಮ್ಯಾನೇಜ್ ದಿ ಎಕ್ಸ್ಪೆನ್ಸಸ್. ಅವಾಗ ಇದೆಲ್ಲ ಇಲ್ಲದೆ EMI ಇದೆ. ಇದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅದಕ್ಕೆ ನಾನು ನಿಮ್ಗೆ ಹೇಳೋದು, ಒಂದೇ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಗಿ ಲಾಕ್ ಆಗೋ ಬದಲು, ಸ್ವಂತ ಮನೆಯವನ್ನ ಆಸೆ ಲಾಕ್ ಆಗೋ ಬದಲು, ಕರೆಕ್ಟ್ ಆಗಿರೋ ಸಿಸ್ಟಮ್ಯಾಟಿಕ್ ಪ್ಲಾನ್, ಒಂದು 10 ವರ್ಷ ಪ್ಲಾನ್ ಡೌನ್ ದ ಲೈನ್. ಇವಾಗ ನೀವು ಈ ತರ ಯೋಚನೆ ಮಾಡಿ ನೋಡಿ. ಇದೆಲ್ಲ ನಾನು ಹೇಳ್ತಾ ಇರೋದು ತಗೊಳ್ಳೋರ್ಗೆ. ಆಲ್ರೆಡಿ ನೀವು ತಗೊಂಡಿದ್ದೀರಾ ಸ್ವಂತ ಮನೆ. ಸೊ ಯಾಕೆ ನೀವು ನಿಮ್ಮ ಮಕ್ಕಳಿಗೆ ಇಂಪ್ಲಿಮೆಂಟ್ ಮಾಡಬಾರ್ದು? ಇವಾಗಲೇ ನಿಮ್ಗೊಂದು ಮಗು ಹುಟ್ಟಿದೆ, 6 ತಿಂಗಳಾಗಿದೆ, ಇಲ್ಲ 1 ವರ್ಷ ಆಗಿದೆ. ಆ ಮಗು ಹೆಸರಲ್ಲಿ ಇವಾಗಿಂದಾನೇ ನೀವು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡ್ ಬಂದ್ರೆ, ಜಸ್ಟ್ ಇಮ್ಯಾಜಿನ್ ಡೌನ್ ದ ಲೈನ್ ನಿಮ್ಮ ಮಗು ಹೆಸರಲ್ಲಿ ಆ 20,000 ತಗೊಂಡೋಗಿ ನಾನು ಏನ್ ಮಾಡ್ತೀನಿ, ತಿಂಗಳು ನಮ್ಮ ಮಗುಗೆ ಹಾಕಿಡ್ತೀನಿ. ಒಂದು ವಯಸ್ಸಿಗೆ ಬರೋದು ಮಗು, ಅವನಿಗೆ 21 ವಯಸ್ಸಾಗುವಾಗ ಕೈಯಲ್ಲಿ 3 ಕೋಟಿ ಇರತ್ತೆ. ಇವಾಗ ನಾವೇ ಯೋಚನೆ ಮಾಡ್ತೀವಲ್ಲ, ನಮ್ಮ ಅಪ್ಪ ಅಮ್ಮ ಮೊದಲೇ ಈ ವಿಡಿಯೋ ನೋಡೋರು ಪೇರೆಂಟ್ಸ್ ಯೋಚನೆ ಮಾಡ್ತಾರೆ, ಇದೆಲ್ಲ ನಮ್ಮ ಅಪ್ಪ ಅಮ್ಮ ಮಾಡಿದ್ರೆ ಇವಾಗ ನನ್ನ ಹತ್ರ 2 ಕೋಟಿ 3 ಕೋಟಿ ಇರ್ತಿತ್ತು. ಇದು ನಾವು ಯೋಚನೆ ಮಾಡ್ತೀವಿ, ಆದ್ರೆ ನಮ್ಮ ಮಕ್ಳಿಗೆ ನಾವು ಮಾಡಲ್ಲ. ಯಾಕೆ ಮಾಡಬಾರ್ದು? ಅವಾಗ ಎಲ್ಲಾರು ಹೇಳ್ತಾರೆ ನಮ್ಮ ಮಕ್ಳಿಗೋಸ್ಕರನೇ ಬದುಕಿರೋದು, ಇದೆಲ್ಲ ಮಾಡ್ತಾ ಇದೀನಿ, ಅದೆಲ್ಲ ಓಕೆ, ದಟ್ಸ್ ಗುಡ್. ಆದ್ರೆ ಬಾಳೋದ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಬಾಳ್ಬೇಕಂದ್ರೆ ಕರೆಕ್ಟ್ ಆಗಿ ಪ್ಲಾನಿಂಗು ಇರಬೇಕು. ಸೊ ಪ್ಲಾನಿಂಗ್ ಮಾಡಿ ಇವತ್ತೇ ಏನ್ ಮಾಡಿ, ಸರಿ 20,000 ಆಗಲ್ಲ, ಒಂದು 10,000 ಹಾಕಿ, ಸರಿ ಒಂದು 4,000 ಇಟ್ಕೊಳ್ಳೋಣ. ಆ 4,000 ಕೂಡ ಇವತ್ತು 21 ವಯಸ್ಸು ಬರ್ತಾನೆ ಅಂದ್ರೆ 61 ಲಕ್ಷ ಇರುತ್ತೆ. ಎಷ್ಟು ಜನ ಇವಾಗ ನಾವು ಸಾಲ ತಗೊಂಡು ಮದುವೆ ಮಾಡಿಸ್ತಾ ಇದೀವಿ? ಏನ್ ಮಾಡ್ತಾರೆ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಮಕ್ಳ ವಿಷಯದಲ್ಲಿ ತುಂಬಾ ಖರ್ಚುಗಳಿರುತ್ತೆ. ಏನಂದ್ರೆ ಫಸ್ಟ್ ಮಗುಗೆ ಇಷ್ಟೊಂದು ಖರ್ಚು ಮಾಡ್ಬೇಕು, ಮದ್ವೆನ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಅದೆಲ್ಲ ಮಾಡಿ, ನಿಮ್ ಕಾಸಲ್ಲಿ ಏನ್ ಬೇಕಾದ್ರೆ ಮಾಡಿ, ಆದ್ರೆ ಪ್ಲಾನ್ ಮಾಡಿ. ಸಾಲ ತಗೊಂಡ್ ಮಾಡಿದ್ರೆ ಕೊನೆಯಲ್ಲಿ ಏನಾಗತ್ತೆ? ಲಾಸ್ಟ್ ಅಲ್ಲಿ ಲೋನ್ ಕಟ್ಕೊಂಡು EMI ಕಟ್ಕೊಂಡು ಕೂತಿರ್ತೀರಾ. ಅದಕ್ಕೆ ಇವಾಗ್ಲೇ ಅವ್ನು 4,000 ರೂಪಾಯಿ ಹಾಕಿ ಮಗು ಹೆಸರಲ್ಲಿ ಹಾಕಿಟ್ರೆ 61 ಲಕ್ಷ ರೂಪಾಯಿ ದೊಡ್ಡವನಾದಾಗ ಆಗಿರತ್ತೆ. ಅವ್ನು ದೊಡ್ಡವನಾದಾಗ ಬೈಕ್ ಕೇಳಿದ್ರೆ ನಮ್ಮ ಹತ್ರ ಇಲ್ಲ ಅನ್ಬಿಡ್ತೀರಾ. ಅವತ್ತು ನೀನು ಖರ್ಚು ಮಾಡ್ದೆ, ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಯಾಕೆ ಆ ಸಿಚುವೇಶನ್ಗೆ ಹೋಗ್ಬೇಕು? ಸೊ ಲೆಟ್ ಅಸ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಟುಡೇ. ಇವಾಗ್ಲೇ ನೀವು ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ರೆ ನಾಳೆ ನಿಮ್ಮೊಂದು ಒಳ್ಳೆ ಲೈಫ್ ಜೊತೆ ನೀವು ಲೀಡ್ ಮಾಡಬಹುದು. ಇವಾಗ ಒಂದು ಮನೆಗೆ ಕೊನೆಗೆ ಡಿಪ್ರಿಶಿಯೇಟ್ ಆಗಿ ಲಾಸ್ ಅಲ್ಲಿ ಹೋಗೋ ಬದಲು ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡಿದ್ರೆ, ನಾನು ಹೇಳಿದ್ ಬ್ರೇಕ್ ಮಾಡಿದ್ರೇನೆ, SIP ಬ್ರೇಕ್ ಮಾಡಿದ್ರೇನೆ 14 years 13 years ಅಲ್ಲಿ ಯು ಕ್ಯಾನ್ ಬೈ ದ ಹೌಸ್ ಪ್ಲಸ್ ಒಂದು 50 lakhs ಕ್ಯಾಶ್. ಇದು ಬೆಟರಾ? ಇಲ್ಲ 32,000 EMI ಕಟ್ಕೊಂಡು మీ ಮನೇನೂ ಕಟ್ಬಿಟ್ಟು 10 ವರ್ಷ ಆದ್ಮೇಲೆ ಏನಾದ್ರೂ ಆಯ್ತು ಅಂದ್ರೇನು ಕೈಯಲ್ಲಿ ದುಡ್ಡಿಲ್ದೆ ಕಷ್ಟಪಡೋದು ಬೆಟರಾ? ಸೊ ಥಿಂಕ್ ಅಬೌಟ್ ಇಟ್. ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ನೀವು 25 ವರ್ಷನೇ ಕಟ್ಟಬೇಕು ಅಂತ ಹೇಳ್ತಿಲ್ಲ. 25 ವರ್ಷಕ್ಕೆ ನಾನು ಸ್ವಂತ ಮನೆಗೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ. 10 ವರ್ಷ ಆದ್ಮೇಲೆ ಹೋಗಿ. ಇವಾಗ ನೀವು 21 ವಯಸ್ಸು ಆಗ್ತಿದ್ಯಾ, ನೀವೊಂದು 35 ವರ್ಷಕ್ಕೆ ಸ್ವಂತ ಮನೆಗೆ ಹೋದೇನು ತಪ್ಪಿಲ್ವಲ್ಲ? ಯಾಕೆ 21 ವಯಸ್ಸಲ್ಲಿ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಒಳ್ಳೆ ಕೆಲಸನೇ ಸಿಕ್ಕಿದೆ, 45,000 50,000 ಸಂಬಳ ಬರ್ತಾ ಇದೆ, ಇಲ್ಲ ಒಂದು 30,000 ಬರ್ತಾ ಇದೆ, 25,000 ಬರ್ತಾ ಇದೆ, 5,000 ರೂಪಾಯಿ ಶುರು ಮಾಡಿ. ಏನಿಲ್ಲ, ದೊಡ್ಡದಾಗ ಕೂಡ ಏನಿಲ್ಲ. 21 ವಯಸ್ಸು ಹುಡುಗ ಸ್ಟಾರ್ಟ್ ಮಾಡ್ತಿದ್ದಾನೆ, ತಿಂಗಳಿಗೆ ಬರೀ 4,000 ರೂಪಾಯಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಕಟ್ಕೊಂಡೇ ಬರ್ತಾ ಇದ್ದಾನೆ. ಒಂದು 20 years ಇಟ್ಕೊಳ್ಳಿ, 40 ವರ್ಷದಲ್ಲಿ ಯು ವಿಲ್ ಹ್ಯಾವ್ 50 lakhs ಇನ್ ಯೋರ್ ಹ್ಯಾಂಡ್.
ಅವಾಗ ಆ ಟೈಮಲ್ಲಿ ನಿಮ್ಮ ಸ್ಯಾಲ್ರಿ ಇನ್ನೂ ಇನ್ಕ್ರೀಸ್ ಆಗಿರುತ್ತೆ. ಇದ್ರಲ್ಲಿ ಸ್ಟೆಪ್ ಅಪ್ ಬೇರೆ ಇದೆ. ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ. ನಾನು ಹೇಗೆ ಬಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕು, ಹೊಸದಾಗಿ ಒಬ್ರು ಜಾಯಿನ್ ಮಾಡ್ತಿದ್ರೆ ಅಂದ್ರೆ ಹೇಗೆ ಫೈನಾನ್ಸ್ ಪ್ಲಾನ್ ಮಾಡಬೇಕು ಅಂತ ಇನ್ನೊಂದು ವಿಡಿಯೋ ನೋಡೋಣ. ಸೊ ಕ್ಲಿಯರ್ ಆಗಿ ಯೋಚನೆ ಮಾಡಿದ್ರೆ ನೀವು ಏನೇ ಮನೆ ತಗೊಂಡ್ರು ಎಲ್ಲ ಅಮೌಂಟು ತಗೊಂಡೋಗಿ ಮನೆಗೆ ಹಾಕ್ಬಿಟ್ಟು ಅಮೌಂಟು ಕಟ್ಬಿಟ್ಟು ಡೆಪಾಸಿಟು ಕಟ್ಬಿಟ್ಟು ತಿಂಗಳು EMI ಕಟ್ಬಿಟ್ಟು 10 ವರ್ಷ 15 ವರ್ಷ ಆದ್ಮೇಲೆ ಏನಾದ್ರೂ ಒಂದ್ ಆಯ್ತು ಅಂದ್ರೆ ಏನೂ ಇಲ್ದೆ ಆ ಮನೇನು ಇನ್ನೂ ನಮಗೆ ಸ್ವಂತ ಆಗಿರಲ್ಲ, ಲೋನಲ್ಲೇ ಇರತ್ತೆ. ಈ ತರ ಕಷ್ಟಪಡೋ ಬದಲು 10 years ಗ್ಯಾಪ್ ತಗೊಂಡು ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿ 10-12 ವರ್ಷ ಆದ್ಮೇಲೆ SIP ನ ಬ್ರೇಕ್ ಮಾಡಿ ಮನೇನೂ ತಗೊಂಡು ಪ್ಲಸ್ ಲೆಮ್ಸಮ್ ಅಲ್ಲಿ ಇರೋ ಅಮೌಂಟ್ನು ತಗೊಂಡು ದಟ್ ಈಸ್ ಅ ವೆರಿ ಗುಡ್ ಫಿನಾನ್ಷಿಯಲ್ ಪ್ಲಾನಿಂಗ್. ಅದಕ್ಕೆ ಫಿನಾನ್ಷಿಯಲ್ ಲಿಟ್ರಸಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವು ಹಳೆ ವಿಡಿಯೋನ ಹೋಗಿ ನೋಡಿ, ವೈ ಇಂಡಿಯನ್ಸ್ ಲೂಸ್ 7% ಎವ್ರಿ ಇಯರ್, ಅದು ಕ್ಲಿಯರ್ ಆಗಿ ಫಿನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಮಾತಾಡಿರ್ತೀನಿ. ಆ ವಿಡಿಯೋನು ಹೋಗಿ ನೋಡಿ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ರೆಂಟಲ್ ಬೆಟರಾ ಇಲ್ಲ ಓನಿಂಗ್ ಅ ಹೌಸ್ ಬೆಟರಾ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಇಸ್ ಬೆಟರ್. ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಸ್ವಂತ ಮನೆನೂ ತಗೊಬೋದು, ಅದೇ ಟೈಮಲ್ಲಿ ಸೆಕ್ಯೂರಿಟಿ ಒಂದು ಸೆಕ್ಯೂರ್ಡ್ ಅಮೌಂಟ್ ಕೂಡ ನಮ್ಮ ಹತ್ರ ಸೇವಿಂಗ್ಸ್ ಮಾಡೋಕ್ಕಾಗುತ್ತೆ. ಕರೆಕ್ಟಾಗಿ ಪ್ಲಾನ್ ಮಾಡಿ ಇದೇ ತರ ಕರೆಕ್ಟಾಗಿ ಹೋದ್ರೆ ಇನ್ ಡೌನ್ 10 to 15 years ಯು ಕ್ಯಾನ್ ಆಲ್ಸೋ ಬಿ ಫೈನಾನ್ಷಿಯಲಿ ಫ್ರೀ ವಿತ್ ಅ ಓನ್ ಹೌಸ್ ಪ್ಲಸ್ ಸೆಕ್ಯೂರ್ಡ್ ಅಮೌಂಟ್ ಇನ್ ಯೋರ್ ಬ್ಯಾಂಕ್ ಅಕೌಂಟ್. ಆಲ್ ರೈಟ್, ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಒಂದು ಲೆವೆಲ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಕರೆಕ್ಟಾಗಿ ಪ್ಲಾನ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ಈ ಎಕ್ಸೆಲ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಪ್ಲಸ್ ಇದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ವಿಲ್ ಟ್ರೈ ಟು ರಿಪ್ಲೈ ಆಲ್ ಯುವರ್ ಕ್ವೆರೀಸ್. ಆಲ್ ರೈಟ್, ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.